ಹೀಗೆ ಪೊಲೀಸ್ ಠಾಣೆ ಎದುರು ಕಾಣಿಸಿಕೊಂಡಿರುವ ಪ್ರೇಮಿಗಳಿಬ್ಬರು ನವದಂಪತಿಗಳು ರಕ್ಷಣೆಗಾಗಿ ಕೈ ಹಿಡಿದು ಪೊಲೀಸ್ ಮೆಟ್ಟಿಲೇರಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಅಂದಹಾಗೆ ಯುವತಿಯ ಹೆಸರು ಆರತಿ ಅಂತ. ವಯಸ್ಸು 20 ವರ್ಷ. ಹೊಸಕೋಟೆ ತಾಲೂಕಿನ ಇಟ್ಟಸಂದ್ರ ಗ್ರಾಮದ ರಾಜಣ್ಣ ಹಾಗೂ ಮಂಜುಳಾ ದಂಪತಿಯ ಎರಡನೇ ಮಗಳು. ಇನ್ನು ಯುವಕನ ಹೆಸರು ಜಗದೀಶ್ ಅಂತ. ವಯಸ್ಸು 21 ವರ್ಷ. ಚಿಕ್ಕಬಳ್ಳಾಪುರ ತಾಲೂಕಿನ ತಾಳಹಳ್ಳಿ ಗ್ರಾಮದ ರಾಮಾಂಜಿ ಮತ್ತು ಗಂಗಮ್ಮ ದಂಪತಿಯ ಪುತ್ರನಾಗಿದ್ದಾನೆ. ಕೋಲಾರದ ಮಹಿಳಾ ಕಾಲೇಜಿನಲ್ಲಿ ಬಿಎಸ್ಸಿ ವ್ಯಾಸಂಗ ಮಾಡುತ್ತಿದ್ದ ಆರತಿ ಹಾಗೂ ಚಿಕ್ಕಬಳ್ಳಾಪುರದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಜಗದೀಶ್ 5 ವರ್ಷಗಳ ಹಿಂದೆ ಪ್ರೀತಿಯಲ್ಲಿ ಬಿದ್ದಿದ್ದರು ಎನ್ನಲಾಗಿದೆ. ಸಂಬಂಧದಲ್ಲಿ ಮಾವನ ಮಗನಾಗಿರುವ ಜಗದೀಶ್ ಜೊತೆ ಆರತಿ ಆತ್ಮೀಯವಾಗಿದ್ದು, ಬಳಿಕ ಇಬ್ಬರ ಪ್ರೀತಿ ಗಾಢವಾಗಿದೆ. ಆದರೆ ಇವರ ಪ್ರೀತಿ ಯುವತಿಯ ಮನೆಯವರಿಗೆ ತಿಳಿದು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಕೊಟ್ಟು ಮದುವೆ ಮಾಡಿಕೊಡುವುದಾಗಿ ಹೇಳಿದ್ದಾರಂತೆ. ಕಾಲ ಕಳೆದಂತೆ ಆರತಿ ಪೋಷಕರು ಇವರ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸಿ ಬೇರೊಬ್ಬ ಯುವಕನ ಜೊತೆ ಮದುವೆ ಮಾಡಲು ಗಂಡು ಹುಡುಕುತ್ತಿದ್ದಾರಂತೆ. ಆರತಿ ಕುಟುಂಬದ ಒತ್ತಡ ಹೆಚ್ಚಾದ ಬಳಿಕ ಯುವತಿ ಜಗದೀಶ್ನನ್ನು ಕೋಲಾರಕ್ಕೆ ಕರೆಸಿಕೊಂಡು ದೊಡ್ಡಬಳ್ಳಾಪುರದ ರಾಜಘಟ್ಟ ಬಳಿ ದೇವಾಲಯವೊಂದರಲ್ಲಿ ಮದುವೆಯಾಗಿದ್ದಾರೆ. ಆದರೆ ಆರತಿ ಪೋಷಕರು ಯುವಕನಿಗೆ ಪ್ರಾಣ ಬೆದರಿಕೆ ಹಾಕುತ್ತಿದ್ದಾರೆಂದು ಪ್ರೇಮಿಗಳು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಪೋಷಕರ ಭಯದಿಂದ ರಕ್ಷಣೆ ಕೋರಿ ಪ್ರೇಮಿಗಳು ಪೊಲೀಸರ ಮುಂದೆ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಆರತಿ ಅಂತ. ನಮ್ಮೂರು ಇಟ್ಸಂದ್ರ. ನಾನು ಕೋಲಾರದಲ್ಲಿ BSc ಫೈನಲ್ ಇಯರ್ ಮಾಡ್ತಾಯಿದ್ದೀನಿ. ಹಾಗೆ ಹಾಸ್ಟೆಲಲ್ಲಿದ್ದೆ. ನಮ್ಮ ಅತ್ತೆ ಮಗನ್ನ 5 ವರ್ಷದಿಂದ ನಾನು ಲವ್ ಮಾಡ್ತಾಯಿದ್ದೆ. ಆ ಮ್ಯಾಟ್ರ್ ಮನೇಲಿ ಗೊತ್ತಾಗಿ ಫಸ್ಟ್ ಒಪ್ಕೊಂಡಿದ್ರು. ಮತ್ತು 1 ಇಯರ್ ಬ್ಯಾಕ್ ಬೇಡ, ಬೇರೆ ಹುಡುಗನ ಮದುವೆ ಆಗು ಅಂತ ಹೇಳಿದ್ರು. ಅದಕ್ಕೋಸ್ಕರ ನನಗಿಷ್ಟ ಇರಲಿಲ್ಲ. ಅದಕ್ಕೆ ನಾನು ಹಾಸ್ಟೆಲಲ್ಲಿ ಲೆಟರ್ ಕೊಟ್ಟು ನಾನೇ ಬಂದು ಮದುವೆ ಆದೆ. ಆಮೇಲೆ ಏನಾಯ್ತಮ್ಮ? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು? ಅಲ್ಲಿ ಕೋಲಾರದಲ್ಲಿ ಕಂಪ್ಲೇಂಟ್ ಸುಳ್ಳಾಗಿ ಏನೇ FIR ಬುಕ್ ಮಾಡಿದ್ದೀವಿ ಹಾಗೆ ಹೀಗೆ ಅಂತ ತುಂಬ ಟಾರ್ಚರ್ ಕೊಡ್ತಿದ್ದಾರೆ. ಅದಕ್ಕೆ ನೀವೇನು ಮಾಡಿದ್ದೀರಾ? ನಾವು ಬಂದು ಮಹಿಳಾ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕಂತ ಬಂದಿದ್ದೀವಿ. ನಮಗೆ ರಕ್ಷಣೆ ಬೇಕು ಅಂತ. ಈಗ ಯಾವ ರೀತಿ ನಿಮಗೆ ಪ್ರಾಣ ಬೆದರಿಕೆ ಇದೆ? ನನಗೆ ನಮ್ಮ ಗಂಡನಿಗೆ ತುಂಬ ನಮ್ಮ ಮನೆಯವ್ರು ಟಾರ್ಚರ್ ಕೊಡ್ತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ. ನಾವು ಮದುವೆ ಆಗಿರೋದಕ್ಕೆ ನಮ್ಮ ಹಾಸ್ಟೆಲ್ಗೂ ನನ್ನ ಫ್ರೆಂಡ್ಸ್ಗೂ ಯಾರಿಗೂ ಸಂಬಂಧ ಇಲ್ಲ. ನಾನೇ ಇಷ್ಟಪಟ್ಟು ಬಂದಿರೋದು. ನಿಮ್ಮಿಬ್ಬ ಗಂಡ ಇಬ್ಬರಿಗೂ ರಕ್ಷಣೆ ಬೇಕು ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್. ಗಂಡ ಹೆಸರು ಜಗದೀಶ್ ಅಂತ. 21. ನನಗೆ 20 ಆಗಿದೆ. ನಮ್ಮ ಹಸ್ಬೆಂಡ್ ಅವರು ತಾಳಹಳ್ಳಿ. ಇಬ್ಬರು ಮೇಜರ್ ಆಗಿದ್ದೀರಾ? ಇಬ್ಬರು ಮೇಜರ್ ಆಗಿದ್ದೀವಿ. ವಿರೋಧ ಯಾಕೆ ಮಾಡ್ತಾರಂಥದ್ದು? ಅವ್ರಿಗೆ ಇಷ್ಟ ಇಲ್ಲ, ಪೇರೆಂಟ್ಸ್ಗೆ ಇಷ್ಟ ಇಲ್ಲ? ಪೇರೆಂಟ್ಸ್ಗೆ ಇಷ್ಟ ಇಲ್ಲ ಅದಕ್ಕೆ. ನಾವು ಇಷ್ಟಪಟ್ಟೇ ಬಂದಿರೋದು. ಇನ್ನು ಯುವತಿಯ ಪೋಷಕರು ಇವರ ಪ್ರೀತಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಕೋಲಾರ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ದಾಖಲು ಮಾಡಿದ್ದಾರೆ. ಪ್ರೀತಿಯ ಮಾಯೆಗೆ ಬಿದ್ದ ಪ್ರೇಮ ಪಕ್ಷಿಗಳು ತಮ್ಮ ಪ್ರಾಣ ಮತ್ತು ಪ್ರೀತಿಯನ್ನು ಉಳಿಸಿಕೊಳ್ಳಲು ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲೇರಿ ರಕ್ಷಣೆ ಕೋರಿದ್ದಾರೆ. ನನ್ನ ಹೆಸರು ಜಗದೀಶ್ ಅಂತ. ನಾನು 5 ವರ್ಷದಿಂದ ನಮ್ಮ ಅತ್ತೆ ಮಗಳನ್ನ ಲವ್ ಮಾಡ್ತಿದ್ದೆ. ಲವ್ ಮಾಡಬೇಕಾದ್ರೆ ಮನೆಯಲ್ಲೆಲ್ಲ ಗೊತ್ತಿತ್ತು. ಅವ್ರ ಮನೆಯಲ್ಲೆಲ್ಲ ನಾನೇ ಕೇಳಿದ್ದೆ ಒಂದು ಸಲ ಫೋನ್ ಹಾಕಿ. 2 ವರ್ಷ ಆದಮೇಲೆ ನಾವೇ ಮಾಡಿಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದರು. ಸರಿ ಆಯಿತು ಅಂತ ಅಂದ್ಬಿಟ್ಟು 2 ವರ್ಷ ಆದಮೇಲೆ ಈ ಥರ ಬೇರೆ ಕಡೆಯಿಂದ ಸಂಬಂಧ ತೊಗೊಂಬಂದು ಅವ್ರನ್ನಾಗೂ ಮದುವೆ ಅವ್ನಾಗಬೇಡ ಅಂತ ಹೇಳಿಬಿಟ್ಟು ಆ ಥರ ಟಾರ್ಚರ್ ಕೊಡ್ತಿದ್ರು. ಎಂಗೇಜ್ಮೆಂಟು ಅದರೆಲ್ಲ ಫಿಕ್ಸ್ ಮಾಡ್ತಿದ್ರು ಇನ್ನು ಮತ್ತೊಬ್ಬರಿಗೆ ಮದುವೆ ಮಾಡೋದಕ್ಕೆ. ಆಗ ಹುಡುಗಿ ಇದ್ಕೊಂಡು ನನಗೆ ಇಷ್ಟ ಇಲ್ಲ ಬೇರೆಯವ್ರ ಜೊತೆ ಮದುವೆ ಆಗೋದಕ್ಕೆ, ನಾನು ಬಂದುಬಿಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಜೊತೆ ಬಂದು ಮದುವೆ ಆಗಿದ್ದಾಳೆ. ಈಗ ಅವ್ರ ಮನೆ ಹುಡುಗಿ ಮನೆ ಕಡೆಯಿಂದ ಬೆದರಿಕೆ ಆಗ್ತಿದ್ದಾರೆ ನಮ್ಮ ಮನೆಯವ್ರಿಗೆ, ಮತ್ತು ನಮಗೆ ಬೆದರಿಕೆ ಆಗ್ತಿದ್ದಾರೆ. ಎಲ್ಲೇ ಇದ್ರೂ ಬರಬೇಕು ಕೋಲಾರ ಸ್ಟೇಷನ್ಗೆ ಹಾಗೆ ಹೀಗೆ ಅಂತ ಬೆದರಿಕೆ ಆಗ್ತಿದ್ದಾರೆ ನಮಗೆ. ನೀವು ಎಲ್ಲಿದ್ರೂ ಬರಬೇಕು, ಇಲ್ಲ ಹುಡುಗ ಬಂದಿಲ್ಲ ಅಂತಂದ್ರೂ ಹುಡುಗಿನ ಮಾತ್ರ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ಹೆವಿ ಫೋನ್ ಮೇಲೆ ಫೋನ್ಗಳಾಕಿ ಟಾರ್ಚರ್ ಕೊಡ್ತಾಯಿದ್ದಾರೆ. ಡೈಲಿ ದಿನಕ್ಕೆ ಏನಿಲ್ಲ ಅಂತಂದ್ರೂ 200 ಕಾಲು ಇಲ್ಲ 1000 ಕಾಲ್ಸು ಮಿಸ್ ಕಾಲ್ ಕೊಡ್ತಾಯಿದ್ದಾರೆ. ನೀವು ಮದುವೆ ಆಗಿದ್ದೀರಾ? ಹಾಂ, ನಾನು ಮದುವೆ ಆಗಿದ್ದು ರಾಜಘಾಟದಲ್ಲಿ ಮದುವೆ ಆಗಿರೋದು. ಈಗ ಏನಕ್ಕೆ ಬಂದಿದ್ದೀರಾ ಸ್ಟೇಷನ್ ಹತ್ರ? ಕಂಪ್ಲೇಂಟ್ ಕೊಡೋದಕ್ಕೆ. ಏನಂತ? ರಕ್ಷಣೆ ಬೇಕು ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ. ಒಟ್ಟಾರೆ ಮಾವನ ಮಗನ ಪ್ರೀತಿಗೆ ಪೋಷಕರ ವಿರೋಧ ವ್ಯಕ್ತವಾದ ಹಿನ್ನೆಲೆ ಯುವ ಜೋಡಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪ್ರಕರಣ ಚರ್ಚೆಗೆ ಗ್ರಾಸವಾಗಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.